ಮನೆ ರಿಪೇರಿ, ಬಾತ್ರೂಮ್ ರಿಪೇರಿ, ಶೀಟ್ ಮನೆ ರಿಪೇರಿ, ಕಿಚನ್ ರೂಮ್ ರಿಪೇರಿ, ಸೀಲಿಂಗ್ ರಿಪೇರಿ, ರಿಪೇರಿ ರಿಪೇರಿ ರಿಪೇರಿ, ಮನೆ ರಿಪೇರಿ, ಬೇಸನ್ ರಿಪೇರಿ, ಬಾತ್ರೂಮ್ ರಿಪೇರಿ. ಶೋ ಇದೇನು ಬೆಳಗ್ಗೆಯಿಂದ ಒಂದು ವ್ಯಾಪಾರನೂ ಆಗಿಲ್ವಲ್ಲ. ಇವತ್ತು ಬೆಳಗ್ಗೆ ಯಾರ ಮುಖ ನೋಡಿರ್ಬೋದು ನಾನು. ಎಲ್ಲಿ ನೋಡಿದ್ರೂ ಒಂದು ಪ್ಯಾಚ್ ಕೂಡ ಸಿಂಗರ್ ಅಂತಲ್ಲ, ಎಲ್ಲ ಬಿಲ್ಡಿಂಗ್ನ ಫಿನಿಶಿನೇ ಮಾಡಿಬಿಡ್ತಾರಪ್ಪ. ನಮ್ಗೆ ಎಲ್ಲಿ ಕೆಲಸ ಸಿಗುತ್ತೆ? ಈ ಡಿಚ್ಚಿ ಕೂಡ ಚೆನ್ನಾಗೇ ಕಾಣಿಸುತ್ತಲ್ಲ. ಏನು ಇವತ್ತು ಏನು ನನಗೆ ಸಂಬಳ ಇವತ್ತು 1 ರೂಪಾಯಿನೂ ಸಿಗಲ್ಲ ಕಂಡಾಗಿದೆ. ಹಿಂಗೆ ಮಾಡಿದ್ರೆ ನಾನು ಹೆಂಗೆ ಓಲ್ಡ್ ಮಂಕು ಹೊಡೆಯೋದು? ಈ ಥರ ಗಾರೆ ಕೆಲಸದವ್ರಿಗೆ ಈ ರೀತಿ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಅಣ್ಣ ನೀವೇನದು ಪ್ಯಾಚ್ ರಿಪೇರಿ ಮಾಡೋ ಮ್ಯಾಸನು? ಅಣ್ಣ ನಮ್ಮದು ಅಲ್ಲೊಂದು ಪ್ಯಾಚ್ ರೆಡಿ ಮಾಡ್ಬೇಕಣ್ಣ, ಬರ್ತೀರಾ? ಏನ್ರಿ ಮಾಡಬೇಕು? ನಮ್ಮದೊಂದು ಪ್ಯಾಚ್ ಮಾಡ್ಬೇಕಾಯ್ತ ಅಣ್ಣ. ಇದೇನಿದು? ಏನು ಪ್ಯಾಚು? ಅಣ್ಣ ಅಲ್ಲೊಂದು ನಮ್ದು ನೀರು ಹೋಗಂಗಿಲ್ಲ, ಅಲ್ಲೇ ಸ್ಟಾಕ್ ಆಗುತ್ತೆ ಇದೆ. ನೋಡಪ್ಪ, ಒಂದು ಕರ್ಣಿ ಹೊಡೆದ್ರೆ 350 ರೂಪಾಯಿ ದುಡ್ಡು ಕೊಟ್ಬಿಡ್ಬೇಕು. ಒಂದ್ ಕರ್ಣಿಗೆ? ಹೌದು. ಏನಣ್ಣ ನೀವು ಇಷ್ಟು ಕೇಳ್ತೀರಲ್ಲ ಅಣ್ಣ? ನಾವು ಅಲ್ಲಿಂದ ನಡ್ಕೊ ಬರಲ್ವ, ನಮ್ಮ ಮೈ ಕೈ ನೋವಾಗಲ್ವ ನಮಗೆ? ಅಣ್ಣ ಸ್ವಲ್ಪ ಕಡಿಮೆ ಮಾಡ್ಕೊಬಿಡ್ರಿ ಅಣ್ಣ. ಸರಿ ಆಯ್ತು, ಒಂದು 50 ರೂಪಾಯಿ ಕಡಿಮೆ ಮಾಡ್ಕೊತೀನಿ, ನಡಿಯಪ್ಪ. ಬಾಣ. ಏನಿದು? ಇಲ್ಲಿ ನೋಡಿ ಬರ್ಬೇಕು, ನಮ್ದು ನಾಯಿ ಹಸುಗಳೆಲ್ಲ ಇದೆ, ಸ್ವಲ್ಪ ಈ ನಾಯಿ ಸರಿ ಇಲ್ಲ. ಆಯ್ತು ನಡಿಯಪ್ಪ. ಅಣ್ಣ ನೋಡಿದ್ರ ಏನಪ್ಪ ಇದು ಮಾಡ್ಬೇಕಾ ಇದು? ಹೌದಣ್ಣ, ಇಲ್ಲೆಲ್ಲ ನೀರು ನಿಂತ್ಕೊಬಿಡ್ತದೆ, ಆದ್ರಿಂದ ನಮಗೆ ಇಲ್ಲಿ ಸ್ಟಾಪ್ ಮಾಡಬೇಕು. ಓಹೋ ಮೈ ಗಾಡ್, ಇವತ್ತು 5 ವರ್ಷ ನನಗೆ ಪಕ್ಕ. ಇವತ್ತು ಹಂಗಾದ್ರೆ ಕೆಲಸ ಮಾಡಿದ್ರೆ 350 ರೂಪಾಯಿ ಸಿಗುತ್ತೆ. ಇಲ್ಲಿ ಸ್ಟಾಪ್ ಮಾಡಿದ್ರೆ ಸಾಕ? ಹೌದಣ್ಣ ಸಾಕಣ್ಣ. ಮರ ಆಮೇಲೆ ನಮ್ಮನ್ನ ಹಂಗಿಂಗ್ ಅನ್ಬಾರ್ದಪ್ಪ, ನಮ್ಮ ರಿಪೇರಿ ಕೆಲಸದವ್ರು ನಾವು. ಸರಿಣ್ಣ ಸರಿಣ್ಣ, ಸ್ವಲ್ಪ ಚೂರು ರಿಪೇರಿ ಮಾಡ್ಬಿಟ್ಟು ಹೋಯ್ತೀವಿ ಅಷ್ಟೇ. ಸರಿಣ್ಣ. ಸಾಗೇನಪ್ಪ? ಅಣ್ಣ ಅದು ಎಲ್ಲಣ್ಣ ನೀರು ನಿಲ್ಲಲ್ಲ ಅಣ್ಣ. ಇದಕ್ಕೆ 150 ರೂಪಾಯಿ ಅಷ್ಟೇ. ಇದು ಸ್ವಲ್ಪ ಜಾಸ್ತಿ ಆಗಿದ್ರೆ 350 ರೂಪಾಯಿ ಆಗುತ್ತೆ ರೇಟು. ಅಣ್ಣ ಏನಣ್ಣ ಸ್ವಲ್ಪ ಕಡಿಮೆ ಮಾಡ್ಕೊಬಿಡ್ರಣ್ಣ. ಸಾಕಾ? ಇನ್ನು ಸ್ವಲ್ಪ ಮಾಡಿ ಅಣ್ಣ. ನೀನು ಹೋಗಪ್ಪ, ಕೊಡೋ 150 ರೂಪಾಯಿ. ನನ್ನ ಕೈ ನೋವಲ್ಲ, ನೋವಾಗುತ್ತೆ. ಸುಮ್ಮನೆ ಹಿಂಗೆ ಮಾಡ್ಕೊಂಡಿದ್ರೆ ಹೆಂಗೆ? ಅದಕ್ಕೆ ರೇಟು ಅಷ್ಟೇನೆ ಫಿಕ್ಸ್ ಮಾಡ್ಬಿಡೋದು ನಾವು. ಓಕೆ ಡನ್, ಅಷ್ಟೇಪ್ಪ ನೀನು ಕೊಡೋ ಸಂಬಳಕ್ಕೆ. ಡನ್.